ವೆಲ್ಕಮ್ ಟು ಬಸವ ಐಟಿ ಮಾನ್ವಿ ಚಾನಲ್. ಇವತ್ತಿನ ಟಾಪಿಕ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಕ್ಲಾಸ್ 4 ನೋಡೋಣ, ಡಿಸ್ಕಸ್ ಮಾಡೋಣ. ಇವತ್ತು ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಆನಿಮೇಷನ್ ಟ್ಯಾಬ್ ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಈ ರೀತಿ ನೋಡಿ ಆನಿಮೇಷನ್ ಎಫೆಕ್ಟ್ಸ್ ನ ಇನ್ಸರ್ಟ್ ಮಾಡಿಕೊಂಡು ನಮ್ಮ ಪೇಜ್ ನ ಅಂದ್ರೆ ಸ್ಲೈಡ್ ನ ಡಿಫ್ರೆಂಟ್ ಆಗಿ ಏನ್ ಮಾಡಿದ್ವಿ, ಅಲೈನ್ ಮಾಡಿದ್ವಿ. ನೋಡಿ ಅದೇ ತರ ಮಾಡೋಣ. ನಾನು ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಸ್ಲೈಡ್ಸ್ ನ ಇನ್ಸರ್ಟ್ ಮಾಡಿದೀನಿ ನೋಡಿ, ಹೌದಾ? ಸೊ ಇನ್ಸರ್ಟ್ ಮಾಡಿದೀನಿ. ಸೊ ಒನ್ ಬೈ ಒನ್ ಸ್ಟೆಪ್ ನೋಡೋಣ. ಇಲ್ಲಿ ನೋಡಿ ಕಾಣ್ತಿದೆ, ನಾನು ಆಲ್ರೆಡಿ ಏನ್ ತಗೊಂಡಿದ್ದೀನಿ, ಇದಕ್ಕೆ ಬೌನ್ಸ್ ತಗೊಂಡಿದ್ದೀನಿ. ಓಕೆ, ದೆನ್ ಇಲ್ಲಿ ಕೆಳಗಡೆ ಕಾಣ್ತಿದೆ, ಹೌದಾ? ಇದಕ್ಕೆ ಗ್ರೋ ಅಂಡ್ ಟರ್ನ್ ಅಂಡ್ ದಿಸ್ ಇಸ್ ಲಾಸ್ಟ್ ಅಲ್ಲಿ ಶೇಪ್ ತಗೊಂಡಿದ್ದೀನಿ. ಇದೇ ತರ ನಿಮ್ಗೆ ಯಾವ್ದಾವ್ದು ಬೇಕು ಆ ರೀತಿ ಆಪ್ಷನ್ಸ್ ನ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ವೆರೈಟೀಸ್ ಆಫ್ ಸ್ಟೆಪ್ ಬೈ ಸ್ಟೆಪ್ ಆನಿಮೇಷನ್ಸ್ ಅಲ್ಲಿ ಸ್ಲೈಡ್ ಡಿಸೈನ್ ಆಗುತ್ತೆ. ಇದಕ್ ನೋಡಿ ಫ್ಲೋಟ್ ಇನ್ ಅಂತ ಹೇಳಿ ತಗೊಂಡಿದ್ದೀನಿ, ನನ್ ತಗೋತೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡೋಣ, ನಾವು ಇನ್ನು ಯಾವ್ದಾದ್ರು ಆನಿಮೇಷನ್ಸ್ ಇದ್ರೆ ಇನ್ಸರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕಾಣ್ತಿದೆ, ಹೌದಾ? ಫ್ಲೈ ಇನ್ ಆಗಿರ್ಬೋದು, ಫ್ಲೋಟ್ ಇನ್, ಸ್ಪ್ಲಿಟ್, ವೈಪ್, ಶೇಪ್. ಓಕೆ, ಇದೆಲ್ಲ ಎಂಟ್ರೆನ್ಸ್ ಅಂತ ಹೇಳಿ ಓಕೆ ಈ ಆಪ್ಷನ್ ಅಲ್ಲಿ ಬರ್ತವೆ. ಸೊ ನೆಕ್ಸ್ಟ್ ನೋಡಿ ಎಂಫಾಸಿಸ್. ಸೊ ಇದ್ರಲ್ಲಿ ನೋಡಿ ಪಲ್ಸ್, ಕಲರ್ ಪಲ್ಸ್, ಟೀಟರ್, ಸ್ಪಿನ್. ಓಕೆ, ಸ್ಪಿನ್ ನೋಡಿ ರೌಂಡ್ ಆಗ್ತಿರುತ್ತೆ. ಗ್ರೋ ಆರ್ ಶ್ರಿಂಕ್. ನೆಕ್ಸ್ಟ್ ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇವೆ. ಕಾಂಪ್ಲಿಮೆಂಟರಿ ಕಲರ್ ಅಂತೆ. ಓಕೆ, ಸೊ ನೋಡಿ ಇಲ್ಲಿ ಕಲರ್ಸ್ ನೋಡೋಣ, ಪ್ರಿವ್ಯೂ ನೋಡೋಣ. ಅದಕ್ಕಿಂತ ಮುಂಚೆ ನಾವೇನ್ ಎಫೆಕ್ಟ್ ನ ಕೊಟ್ಟಿದೀವಿ ಅಂತ ಹೇಳಿ ನೋಡ್ಬೇಕಾದ್ರೆ ಇಲ್ಲಿ ಪ್ರಿವ್ಯೂ ಅಂತ ಕಾಣ್ತಿದೆ, ಹೌದಾ? ಇದನ್ನ ಜಸ್ಟ್ ಕ್ಲಿಕ್ ಮಾಡೋಣ. ಓಕೆ, ಏನ್ ಪ್ರಿವ್ಯೂ ನೋಡೋಣ. ನೋಡಿ ಇಲ್ಲಿ ಡಿಸೈನ್ ಕಾಣ್ತಿಲ್ಲ, ಕಲರ್ ಬ್ರಷ್ ತಗೋತೀನಿ. ಓಕೆ, ನೋಡಿ ಪ್ರಿವ್ಯೂ ಅಲ್ಲಿ ನೋಡೋಣ, ಕಲರ್ ಬ್ರಷ್ ಚೇಂಜ್ ಆಗುತ್ತೆ ಕಲರ್. ದೆನ್ ಫಾಂಟ್ ಕಲರ್. ಓಕೆ, ದೆನ್ ಅಂಡರ್ಲೈನ್. ಪ್ರಿವ್ಯೂ ಅಲ್ಲಿ ನೋಡೋಣ. ಓಕೆ, ನೋಡಿ ಅಂಡರ್ಲೈನ್. ನೆಕ್ಸ್ಟ್ ಬೋಲ್ಡ್ ಫ್ಲಾಶ್. ಓಕೆ, ಈ ರೀತಿ ಫ್ಲಾಶ್ ಅಲ್ಲಿ ನೋಡಿ ಬೋಲ್ಡ್ ಆಗಿ ಕಾಣುತ್ತೆ, ಹೌದಾ? ನೆಕ್ಸ್ಟ್ ಬೋಲ್ಡ್ ರಿವೀಲ್. ಪ್ರಿವ್ಯೂ ಅಲ್ಲಿ ನೋಡೋಣ. ಓಕೆ, ನೋಡಿ ರಿವೀಲ್ ಅಂತ ಜಸ್ಟ್ ಒಂದು ಎಫೆಕ್ಟ್ ಹಿಂಗ್ ಪಾಸ್ ಔಟ್ ಆಗುತ್ತೆ, ಹೌದಾ? ಸೊ ಈ ರೀತಿ ಆಪ್ಷನ್ಸ್ ನ ಯೂಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಮ್ಗೆ ಯಾವ್ದು ಬೇಡ ಅಂತ ಜಸ್ಟ್ ಕ್ಲಿಕ್ ನನ್ ಕ್ಲಿಕ್ ಮಾಡ್ಬಿಟ್ರೆ ನೋಡಿ ಇಲ್ಲಿ 1 2 ಅಂತ ಹೇಳಿ ನಿಮ್ಗೆ ಆಪ್ಷನ್ ಕಾಣ್ತಿತ್ತು. ಸೊ ಆಪ್ಷನ್ ಕಾಣೋದಿಲ್ಲ ಇಲ್ಲಿ. ಓಕೆ, ಮತ್ತೆ ನೋಡೋಣ, ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಇವೆ. ನೆಕ್ಸ್ಟ್ ಎಕ್ಸಿಸ್ಟ್ ಅಲ್ಲಿ ಫೇಡ್, ಫ್ಲೈ ಔಟ್, ಫ್ಲೋಟ್ ಔಟ್, ಸ್ಪ್ಲಿಟ್, ವೈಪ್, ಶೇಪ್, ವೀಲ್ ಅಂದ್ರೆ ಫುಲ್ ಕಂಪ್ಲೀಟ್ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ರ್ಯಾಂಡಮ್ ಬಾರ್ಸ್. ಓಕೆ, ಒಂಥರ ಸ್ಟ್ರೈಕ್ ಔಟ್ ತರ ಬರುತ್ತೆ. ಶ್ರಿಂಕ್ ಅಂಡ್ ಟರ್ನ್. ಓಕೆ, ನೆಕ್ಸ್ಟ್ ಝೂಮ್, ನೆಕ್ಸ್ಟ್ ಸ್ವಿವಲ್, ನೆಕ್ಸ್ಟ್ ಬೌನ್ಸ್. ನೋಡಿ ಬೌನ್ಸ್ ಅಂದ್ರೆ ನೀಟಾಗಿ ಒಂದು ಬಾಲ್ ಯಾವ ರೀತಿ ಬೌನ್ಸ್ ಆಗುತ್ತೆ ಅದೇ ತರ ನಾವೇನಾದ್ರೂ ಒಂದು ಟೆಕ್ಸ್ಟ್ ಬರೆದಿದ್ದು ಅಥವಾ ಪಿಕ್ಚರ್ ಏನಾಗುತ್ತೆ, ಬೌನ್ಸ್ ಆಗುತ್ತೆ. ಇನ್ನು ನಿಮ್ಗೆ ಹಲವಾರು ಆಪ್ಷನ್ಸ್ ಬೇಕಿತ್ತು, ಜಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಮೋರ್ ಎಂಟ್ರೆನ್ಸ್ ಎಫೆಕ್ಟ್ ಇಲ್ಲಿ ಕಾಣ್ತಿದೆ, ಹೌದಾ? ಇಲ್ಲಿ ಮೋರ್ ಕಾಣ್ತಿದೆ. ಇನ್ನು ಮೋರ್ ಅಲ್ಲಿ ಇನ್ನೂ ಎಫೆಕ್ಟ್ಸ್ ಬೇಕಿತ್ತು ಅಂದ್ರೆ ಜಸ್ಟ್ ಕ್ಲಿಕ್ ಮೋರ್ ಎಂಟ್ರೆನ್ಸ್ ಎಫೆಕ್ಟ್ ಅಲ್ಲಿ. ನೋಡಿ ಇಲ್ಲಿ ಕಾಣ್ತಿದೆ, ಇಲ್ಲಿ ಜಸ್ಟ್ ಡ್ರ್ಯಾಗ್ ಮಾಡೋಣ. ಬೌನ್ಸ್ ಆಗಿರ್ಬೋದು, ಕರ್ವ್ ಅಪ್. ಓಕೆ, ನೋಡಿ ಇಲ್ಲಿ ಈ ರೀತಿ ಕರ್ವ್ ಅಪ್ ಬಂತು. ಫ್ಲೋಟ್, ನೀವು ಜಸ್ಟ್ ಬ್ಯಾಕ್ ಗ್ರೌಂಡ್ ಅಬ್ಸರ್ವ್ ಮಾಡ್ಬೇಕಷ್ಟೇ. ಸ್ಪೈರಲ್ ಇನ್. ನೆಕ್ಸ್ಟ್ ಕ್ರೆಡಿಟ್ಸ್. ಈ ರೀತಿ ಆಪ್ಷನ್ಸ್ ಬರ್ತವೆ. ನಿಮ್ಗೆ ಯಾವ್ದು ಬೇಕು, ಅಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ, ಹೌದಾ? ಇಲ್ಲಿ ಕಾಣ್ತಿರೋಂಥ ಡೈಲಾಗ್ ಬಾಕ್ಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು, ಇಲ್ಲಿ ಮೋರ್ ಇನ್ನೂ ಹೆಚ್ಚಾಗಿರೋಂಥ ಆಪ್ಷನ್ಸ್ ನ ಯುಟಿಲೈಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ ಇಲ್ಲಿ ಮೋರ್ ಎಂಫಾಸಿಸ್ ಎಫೆಕ್ಟ್ಸ್. ಇದ್ರಲ್ಲಿ ನೋಡೋಣ, ಮೋರ್ ಎಂಫಾಸಿಸ್ ಅಲ್ಲಿ ನೋಡಿ ಇಲ್ಲಿ ಬೋಲ್ಡ್ ಫ್ಲಾಶ್, ಬ್ರಷ್ ಕಲರ್ ಆಲ್ರೆಡಿ ಯೂಸ್ ಮಾಡಿದೀವಿ. ಇನ್ನು ಮಾಡ್ರೇಟ್, ಕಲರ್ ಪಲ್ಸ್, ನೆಕ್ಸ್ಟ್ ಶಿಮ್ಮರ್. ನೋಡಿ ಇಲ್ಲಿ ಏನ್ ಚೇಂಜ್ ಆಗುತ್ತೆ, ಈ ರೀತಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಸೊ ನೋಡಿ ಇಲ್ಲಿ ಟೀಟರ್. ಓಕೆ, ಗ್ರೋ ವಿತ್ ಕಲರ್. ನೋಡಿ ಗ್ರೋ ಅಂತಂದ್ರೆ ಏನಾಗುತ್ತೆ, ಸ್ವಲ್ಪ ಝೂಮ್ ಆಗಿ ಬರುತ್ತೆ. ನೆಕ್ಸ್ಟ್ ಬೋಲ್ಡ್ ರಿವೀಲ್ ಆಲ್ರೆಡಿ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ವೇವ್, ಹೌದಾ? ಅಲೆಗಳ ತರ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ, ಹೌದಾ? ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುತ್ತೆ. ಇದೇ ತರ ಆಪ್ಷನ್ಸ್ ನ ಯುಟಿಲೈಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ ಸ್ಲೈಡ್ ತುಂಬಾ ಡಿಸೈನ್ ಆಗಿ ನೀಟಾಗಿ ಕಾಣುತ್ತೆ. ಓಕೆ, ಸೊ ವೇವ್ ನೋಡಿ, ವೇವ್ ತುಂಬಾ ಚೆನ್ನಾಗಿದೆ, ಹೌದಾ? ಸೊ ಈ ರೀತಿ ಆಪ್ಷನ್ಸ್ ನ ಯೂಸ್ ಮಾಡ್ಕೊರಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಇನ್ನು ನಿಮ್ಗೆ ಬೇಕಿತ್ತು ಮೋರ್ ಎಕ್ಸಿಸ್ಟ್ ಎಫೆಕ್ಟ್ಸ್. ಇಲ್ಲಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಆಪ್ಷನ್ ಅಲ್ಲಿ ಇಷ್ಟೊಂದು ಎಫೆಕ್ಟ್ಸ್ ಇವೆ. ಅದರಲ್ಲಿ ಎಕ್ಸಿಸ್ಟ್ ಅಲ್ಲಿ ನೋಡೋಣ. ಮೋರ್ ಎಕ್ಸಿಸ್ಟ್ ಎಫೆಕ್ಟ್ ಅಲ್ಲಿ ನೋಡಿ ಇಲ್ಲಿ ಡಿಸಾಲ್ವ್ ಔಟ್, ನೆಕ್ಸ್ಟ್ ಪೀಕ್ ಔಟ್. ಓಕೆ, ಇದಕ್ಕಿಂತ ಮುಂಚೆ ಏನ್ ಮಾಡೋಣ, ಓಕೆ ಇದನ್ನ ವೇವ್ ಇರೋದನ್ನ ನನ್ ಮಾಡೋಣ. ಓಕೆ, ಸೊ ಇವಾಗ ಚೇಂಜಸ್ ಮಾಡ್ಕೊಳ್ಳೋಣ.
ಇಲ್ಲಿ ಮೋರ್ ಎಕ್ಸಿಸ್ಟ್ ಎಫೆಕ್ಟ್ ಅಲ್ಲಿ ಫ್ಲೋಟ್, ಸೆಂಟರ್ ರಿವಾಲ್ವ್, ನೆಕ್ಸ್ಟ್ ಫ್ಲೋಟ್ ಅಪ್, ನೆಕ್ಸ್ಟ್ ವೆಡ್ಜ್. ಓಕೆ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಹೌದಾ. ರ್ಯಾಂಡಮ್ ಬಾರ್ಸ್ ಆಗಿರ್ಬೋದು, ಪೀಕ್ ಔಟ್, ಡಿಸಾಲ್ವ್ ಔಟ್, ಫ್ಲೈ ಔಟ್. ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇವೆ ಹೌದಾ. ನೆಕ್ಸ್ಟ್ ನೋಡಿ ಇಲ್ಲಿ ಬೇಸಿಕ್ ಸ್ವಿವಲ್. ಓಕೆ ಸೊ ನೆಕ್ಸ್ಟ್ ಬೂಮ್ರ್ಯಾಂಗ್ ಹೌದಾ. ನೋಡಿ ನೆಕ್ಸ್ಟ್ ಡ್ರಾಪ್. ಸ್ಟೆಪ್ ಬೈ ಸ್ಟೆಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂದೊಂದೇ ಅಕ್ಷರಗಳು ಏನಾಗ್ತಿದೆ ಡ್ರಾಪ್ಗಳ ಥರ, ಅಂದರೆ ಒಂದೊಂದೇ ಹನಿ ಹೇಗೆ ಬೀಳುತ್ತೆ ಆ ರೀತಿ ಡ್ರಾಪ್ ಡೌನ್ ಆಗ್ತಾ ಇದೆ ಹೌದಾ. ಸೊ ನೆಕ್ಸ್ಟ್ ಫ್ಲೋಟ್ ನೋಡಿ. ಓಕೆ ಸೊ ಫ್ಲೋಟ್. ನೆಕ್ಸ್ಟ್ ಸ್ಪೈರಲ್ ಔಟ್, ನೆಕ್ಸ್ಟ್ ಪಿನ್ ವೀಲ್. ಈ ರೀತಿ ಆಪ್ಷನ್ಸ್ನ ಯೂಸ್ ಮಾಡ್ಕೊರಿ. ನಿಮ್ಗೆ ಯಾವ್ದು ಬೇಕಾದನ್ನ ಕ್ಲಿಕ್ ಮಾಡಿಕೊಂಡು ನಾನು ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದೆ ಯಾವ ರೀತಿ ಎಫೆಕ್ಟ್ಸ್ ಯೂಸ್ಫುಲ್ ಆಗ್ತವೆ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ ಇಲ್ಲಿ ಮೋಷನ್ ಪಾತ್ಸ್. ಅದಕ್ಕಿಂತ ಮುಂಚೆ ಸ್ವಲ್ಪ ಡ್ರ್ಯಾಗ್ ಮಾಡೋಣ. ಇಲ್ಲಿ ನೋಡಿ ಮೋಷನ್ ಪಾತ್ಸ್ ಅಂತ ಇವೆ ಹೌದಾ. ಸೊ ಲೈನ್ ಪಾತ್ ನೋಡೋಣ. ಇಲ್ಲಿ ನೋಡಿ ಇಲ್ಲಿ ಲೈನ್ ಪಾತ್ ಬಂತ ಹೌದಾ. ಸೊ ಇಲ್ಲಿ ಏನು ಕಾಣ್ತಿದೆ, ವಾಟ್ ಇಸ್ ದಿಸ್, ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣ್ತಿದೆ ಹೌದಾ. ಈ ಆ್ಯರೋ ಮಾರ್ಕ್ ಏನಂದರೆ ಮೋಷನ್ ಪಾತ್. ನಿಮಗೆ ಯಾವ ಪಾತಲ್ಲಿ ಬೇಕು, ಅಂದರೆ ಈ ಕಡೆ ರೈಟ್ ಸೈಡ್ ಬೇಕಾ ಅಥವಾ ಲೆಫ್ಟ್ ಬೇಕಾ, ಅಪ್ ಬೇಕಾ ಡೌನ್ ಬೇಕಾ ಅಂತ ಹೇಳಿ. ಸೊ ನಾನು ಈ ರೀತಿ ಡ್ರ್ಯಾಗ್ ಮಾಡ್ತೀನಿ ನೋಡಿ. ಇಲ್ಲಿ ಡ್ರ್ಯಾಗ್ ಮಾಡಿಬಿಟ್ಟು ಪ್ರಿವ್ಯೂ ನೋಡೋಣ. ನೋಡಿ ಅದೇ ಮೋಷನಲ್ಲಿ ಏನಾಗುತ್ತೆ, ಅದು ಸ್ಲೈಡ್ ಡೌನ್ ಆಗ್ತಿದೆ ಹೌದಾ. ಸೊ ಬೇಡ ಇಲ್ಲಿ ಈ ರೀತಿ ಬೇಕು ಅಂದರೆ ಓಕೆ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಪ್ರಿವ್ಯೂ ನೋಡೋಣ. ನೋಡಿ ಈ ಕಡೆ ರೈಟ್ ಸೈಡ್ ಬಂತು ಹೌದಾ. ಸೊ ನಮಗೆ ಇಲ್ಲೂ ಬೇಡ, ನನಗೆ ಅಪ್ ಓಕೆ ಮೇಲೆ ಬೇಕು ಅಂತ ಹೇಳಿದರೆ ಇಲ್ಲಿ ಈ ರೀತಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರಿವ್ಯೂ ನೋಡೋಣ. ಓಕೆ ಸೊ ನೋಡಿ ನಾವು ಯಾವ ಕಡೆ ಡ್ರ್ಯಾಗ್ ಮಾಡ್ತೀವಿ ಅದೇ ಮೋಷನಲ್ಲಿ ಏನಾಗುತ್ತೆ, ನಾವು ಕೊಟ್ಟಿರುವಂಥ ಒಂದು ಸೆಂಟೆನ್ಸ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಅದೇ ಮೋಷನಲ್ಲಿ ಪಾಸ್ ಆಗುತ್ತೆ ಹೌದಾ. ಸೊ ಇದಕ್ಕಿಂತ ಇನ್ನೂ ಮೋರ್ ಮೋಷನ್ ಪಾತ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಏನು ಮಾಡೋಣ, ಸೊ ಒಂದು ಪ್ಲೇನ್ ಸ್ಲೈಡಲ್ಲಿ ಏನಾದರೂ ಇನ್ಸರ್ಟ್ ಮಾಡೋಣ. ಯಾವುದು ಶೇಪ್ ತಗೊಳ್ಳೋಣ. ಶೇಪಲ್ಲಿ ಓಕೆ ಸ್ಮೈಲಿ ತಗೋತೀನಿ. ಓಕೆ ಸೊ ಸ್ಮೈಲಿ ತಗೊಂಡಿದ್ದೀವಿ. ಇದನ್ನೇನು ಮಾಡೋಣ, ಇದಕ್ಕೆ ಮೋಷನ್ ಕೊಡೋಣ. ಆ್ಯನಿಮೇಷನಲ್ಲಿ ಮೋರ್ ಮೋಷನ್ ಪಾತ್ ಇದರಲ್ಲಿ ನೋಡೋಣ. ಆರ್ಕ್ ಅಪ್ ಅಥವಾ ಬೌನ್ಸ್ ಲೆಫ್ಟ್. ಓಕೆ ಸೊ ನೋಡಿ ಇಲ್ಲಿ ಬೌನ್ಸ್ ಎಷ್ಟು ನೀಟಾಗಿ ಕಾಣುತ್ತೆ ಹೌದಾ. ಓಕೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಬೌನ್ಸ್ ಬಂದಿದೆ. ಇದನ್ನು ನಾನೇನು ಮಾಡ್ತೀನಿ, ಡ್ರ್ಯಾಗ್ ಮಾಡ್ತೀನಿ. ಓಕೆ ಸೊ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿ ಪ್ರಿವ್ಯೂ ನೋಡ್ತೀನಿ. ನೋಡಿ ಈ ರೀತಿ ಈ ಕಡೆ ಬೌನ್ಸ್ ಆಗುತ್ತೆ ರೈಟ್ ಸೈಡಲ್ಲಿ. ಸೊ ಬೇಡ ಅಂತಂದರೆ ನೀವು ಅಪ್ ಸೈಡ್ ಮೇಲೆ ಮಾಡ್ಕೋಬೋದು. ಓಕೆ ಈ ರೀತಿ ನೋಡಿ ಹಿಂಗೆ ಕ್ಲಿಕ್ ಮಾಡೋಣ, ಪ್ರಿವ್ಯೂ ನೋಡ್ತೀನಿ. ಸೊ ಅದೇ ಥರ ಬೌನ್ಸ್ ಆಗುತ್ತೆ. ನಮ್ಗೆ ಯಾವ ಕಡೆ ಬೇಕು ಆ ರೀತಿ ಬೌನ್ಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕಾಣುತ್ತೆ ಹೌದಾ. ಪ್ರಿವ್ಯೂ ನೋಡೋಣ. ಓಕೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಾಣುತ್ತೆ ಹೌದಾ. ಸೊ ನೆಕ್ಸ್ಟ್ ಶೇಪ್ ತಗೋತೀನಿ ನಾನು. ಶೇಪ್ ನೋಡಿ ಇಲ್ಲಿ ಯಾವ ರೀತಿ ಇಲ್ಲಿ ಕಾಣುತ್ತಿದೆ ಹೌದಾ. ಇಲ್ಲಿ ಸರ್ಕಲ್ ಕಾಣ್ತಿದೆ, ಇಲ್ಲಿ ಲೂಪ್ ಕಾಣ್ತಾ ಇದೆ, ಇಲ್ಲಿ ಕಸ್ಟಮ್ ಪಾತ್. ಈ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ಮೋಷನ್ ಏನಾಗುತ್ತೆ ಅಂದರೆ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಅದು ಅದೇ ವೇಯಲ್ಲಿ ಹೋಗ್ತಾ ಇರುತ್ತೆ. ಓಕೆ ಇದೇನು ಮಾಡ್ತೀನಿ ನೋಡಿ. ಓಕೆ ಡ್ರ್ಯಾಗ್ ಮಾಡೋಣ. ಈ ರೀತಿ ಡ್ರ್ಯಾಗ್ ಮಾಡಿ ಪ್ರಿವ್ಯೂ ನೋಡೋಣ. ಓಕೆ ಈ ರೀತಿ ಕೆಳಗಡೆ ಏನಾಗುತ್ತೆ, ಶೇಪ್ ಆಗುತ್ತೆ. ನೆಕ್ಸ್ಟ್ ಲೂಪಿಂಗ್ ತೊಗೊಳೋಣ. ಓಕೆ ಲೂಪಿಂಗ್ ನೋಡಿ ಸೇಮ್ ಅದೇ ಶೇಪಲ್ಲಿ ಏನಾಗುತ್ತೆ, ಲೂಪ್ ಆಗುತ್ತೆ. ನಮಗಿನ್ನೂ ಬೇರೆ ಕಡೆ ಬೇಕಿತ್ತು ಅಂದರೆ ಇಲ್ಲಿ ನೋಡಿ ಈ ರೀತಿ ಆಪ್ಷನ್ ಬರುತ್ತೆ. ಓಕೆ ಈ ರೀತಿ ಆಪ್ಷನ್ನ ಕ್ಲಿಕ್ ಮಾಡಿ ಒಂದು ಸಾರಿ ಪ್ರಿವ್ಯೂ ನೋಡೋಣ. ಓಕೆ ಈ ರೀತಿ ಬರುತ್ತೆ, ಪ್ರಿವ್ಯೂ ಬರುತ್ತದೆ. ನೆಕ್ಸ್ಟ್ ಏನು ಮಾಡೋಣ. ಓಕೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಆಪ್ಷನ್ಸ್ ಮುಗಿದು ಹೌದಾ. ಎಲ್ಲ ಆಪ್ಷನ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಹೌದಾ. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಆಪ್ಷನ್ನ ಚೂಸ್ ಮಾಡಿಕೊಂಡು ಮೋಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಎಕ್ಸಿಸ್ಟ್ ಆಗಿರ್ಬೋದು, ಎಂಫಾಸಿಸ್ ಆಗಿರ್ಬೋದು, ಎಂಟ್ರೆನ್ಸ್, ಈ ರೀತಿ ಒಂದೊಂದೇ ಆಪ್ಷನ್ನ ಯೂಸ್ ಮಾಡ್ಕೊಂಡು ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂಥೇಳಿ ಸ್ಲೈಡಲ್ಲಿ. ಓಕೆ ಅದೇ ಥರ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಆಫ್ ಆಲ್. ಓಕೆ ನೆಕ್ಸ್ಟ್ ನೋಡೋಣ. ಓಕೆ ಇಲ್ಲೇ ತಗೊಳ್ಳೋಣ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡ್ತೀನಿ, ಇಲ್ಲಿ ನೋಡಿ ಕಾಣ್ತಿದೆ ಹೌದಾ. ಇಲ್ಲಿ ಏನಾಗುತ್ತೆ, ಟೆಕ್ಸ್ಟಿಗೆ ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸಲ್ಲಿ ಏನು ಮಾಡಿದೆ ನಾನು ಕ್ಲಿಕ್ ಮಾಡಿದೆ, ಏನಾಯ್ತು ಇಲ್ಲಿ ಎಫೆಕ್ಟ್ ಆಪ್ಷನ್ ಅನ್ನೋದು ಶೋ ಆಗಿಲ್ಲ ಹೌದಾ. ಸೊ ಇಲ್ಲಿ ಏನು ಮಾಡ್ತೀನಿ, ಸ್ಮೈಲಿ ಕ್ಲಿಕ್ ಮಾಡಿ ಎಫೆಕ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇವೆ. ಲೂಪ್ ಡಿ ಲೂಪ್ ಹೌದಾ. ಸೊ ನೆಕ್ಸ್ಟ್ ವರ್ಟಿಕಲ್ ಫಿಗರ್ 8
ಇಲ್ಲಿ ಕಾಣ್ತಿದೆ ಹೌದಾ, ಯಾವ ರೀತಿ ಮೋಷನ್ಸ್ ಇದೆ ಅದೇ ಥರ ಏನಾಗುತ್ತೆ ಅದು ಚೇಂಜಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಲಾಕ್ಡ್. ಓಕೆ, ಲಾಕ್ಡ್ ನೋಡಿ ಇಲ್ಲಿ ಲಾಕ್ ಆಗಿಬಿಡ್ತು. ಆಪ್ಷನ್ ಏನಾಯ್ತು ಪ್ರಿವ್ಯೂ ನೋಡೋಣ. ಓಕೆ, ಸೊ ನೋಡಿ ಇಲ್ಲಿ ಇದೇ ಥರ ಬರ್ತದೆ. ನೆಕ್ಸ್ಟ್ ಅನ್ಲಾಕ್ ಮಾಡಿಬಿಡೋಣ. ಅನ್ಲಾಕ್ ಯಾವ ರೀತಿ ಬರುತ್ತೆ ನೋಡೋಣ. ಓಕೆ ನೋಡಿ ಅನ್ಲಾಕ್, ಇದನ್ನು ಅದೇ ಥರ ಬರ್ತದೆ. ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಇಲ್ಲಿ ಎಂಡ್ ಪಾಯಿಂಟ್ಸ್ಗಿನ ಬೇಡ, ಲೂಪ್ ದಿ ಲೂಪ್ ತೊಗೊಂಡಿನಿ. ಓಕೆ, ಈ ರೀತಿ ಆಪ್ಷನ್ಸ್ ಬರ್ತವೆ ಎಫೆಕ್ಟ್ಸ್ ಆಪ್ಷನ್ಸಲ್ಲಿ. ನಮ್ಗೆ ಇದು ಯಾವುದು ಬೇಡ, ಇಲ್ಲಿ ಬೇರೆ ತೊಗೊಳ್ಳೋಣ. ಕಲರ್ ಪಲ್ಸ್ ತೊಗೊಂಡ್ರೆ, ಸೊ ಕಲರ್ ಪಲ್ಸ್ ಬ್ಲಿಂಕ್ ಇನ್ ಬ್ಲಿಂಕ್ ಔಟ್ ಆಗುತ್ತೆ. ಅದರಲ್ಲಿ ನೋಡಿ ಇಲ್ಲಿ ಕಲರ್ಸ್ ಯಾವುದಾದ್ರೂ ಬೇಕಿತ್ತು ನಿಮಗೆ ಅಂದರೆ ಚಾಯ್ಸ್ ಮಾಡ್ಕೋಬೋದು. ನಾನು ಎಲ್ಲೋ ತೊಗೋತೀನಿ. ಓಕೆ, ಎಲ್ಲೋ ತೊಗೊಂಡ್ರೆ ಬ್ಲಿಂಕ್ ಇನ್ ಬ್ಲಿಂಕ್ ಔಟ್ ಆಗುತ್ತೆ ನೋಡಿ, ಹೌದಾ. ಸೊ ಇದೇ ಥರ ಕಾಣುತ್ತೆ. ನೆಕ್ಸ್ಟ್ ಓಕೆ, ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ಟೈಪ್ಸ್ ಆಫ್ ಪರ್ಸನಲ್ ಕಂಪ್ಯೂಟರ್. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಆ್ಯಡ್ ಆ್ಯನಿಮೇಷನ್ಸ್, ಇನ್ನು ಸೇಮ್ ಆಪ್ಷನ್ಸ್ ಇಲ್ಲಿ ಕಾಣ್ತಿದೆ ಹೌದಾ. ಇದೇ ಆ್ಯನಿಮೇಷನ್ ಟ್ಯಾಬ್ ಇದರಲ್ಲಿ ಆ್ಯನಿಮೇಷನ್ ಆಪ್ಷನಲ್ಲಿ ಏನಿತ್ತು ಸೊ ಅದೇ ಥರ ಇಲ್ಲಿರ್ತೈತಿ. ಅಲ್ಲಿ ಯೂಸ್ ಮಾಡೋದು ಒಂದೇ, ಇಲ್ಲಿ ಯೂಸ್ ಮಾಡೋದು ಒಂದೇ. ಸೊ ನೆಕ್ಸ್ಟ್ ಮೋರ್ ಎಂಟ್ರೆನ್ಸ್ ಎಫೆಕ್ಟ್, ಮೋರ್ ಎಂಫಾಸಿಸ್ ಎಫೆಕ್ಟ್ ಇದೇ ಥರ ಇದೆ ಹೌದಾ. ಸೊ ಅಲ್ಲೂ ಇದೇ ಆಪ್ಷನ್ಸ್ ಶೋ ಆಗುತ್ತೆ, ಇಲ್ಲೂ ಇದೇ ಆಪ್ಷನ್ಸ್ ಶೋ ಆಗುತ್ತೆ. ನಿಮ್ಗೆ ಯಾವ್ದು ಬೇಕಾದನ್ನ ಕ್ಲಿಕ್ ಮಾಡಿಕೊಂಡು ಕ್ಲಾಸ್ ನೋಡ್ರಿ. ನೆಕ್ಸ್ಟ್ ನೋಡಿ ಇಲ್ಲಿ ಆ್ಯನಿಮೇಷನ್ ಪೇನ್ ಅಂತ ಇದೆ ಹೌದಾ. ಸೊ ಏನಿದು ಆ್ಯನಿಮೇಷನ್ ಪೇನ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಕಾಣ್ತಿದೆ ಹೌದಾ. ನೋಡಿ ಇಲ್ಲಿ ಯಾವ್ಯಾವ ನಾವು ಎಫೆಕ್ಟ್ಸ್ ತೊಗೊಂಡಿದ್ದೀವಿ ಅಂದರೆ ಆ್ಯನಿಮೇಷನ್ ಎಫೆಕ್ಟ್ಸ್ ಯಾವ್ಯಾವ ತೊಗೊಂಡಿದ್ದೀವಿ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್. 1 ಅಂತಂದರೆ ನೋಡಿ ಇಲ್ಲಿ ಓಕೆ, ಇಲ್ಲಿ ಫಸ್ಟಲ್ಲಿ ಏನು ಮಾಡಿದ್ದೀನಿ 1 ಅಂತ ತೊಗೊಂಡಿದ್ದೀನಿ. ಇದಕ್ಕೆ ಯಾವ ಎಫೆಕ್ಟ್ಸ್ ಕೊಟ್ಟಿದ್ದೀನಿ ಅಂತೇಳಿ ಗ್ರೋ ಆ್ಯಂಡ್ ಟರ್ನ್ ನೋಡಿ ಇಲ್ಲಿ ಕಾಣ್ತಿದೆ ಹೌದಾ. ಟೆಕ್ಸ್ಟ್ ಬಾಕ್ಸ್ ಫಾರ್ ಬಸವೈಟಿ ಮಾನ್ವಿ ಡಿಸ್ಟಿಕ್ ರಾಯಚೂರು ಅಂತ ಕೊಟ್ಟಿದ್ದಕ್ಕೆ ಯಾವ್ದು ಬಂದಿದೆ ಎಫೆಕ್ಟ್ ನಾನು ಯಾವ್ದು ಚೂಸ್ ಮಾಡಿದ್ದೀನಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಎರಡನೇದ್ರಲ್ಲಿ ಯಾವ್ದು ತೊಗೊಂಡು ಗ್ರೋ ಆ್ಯಂಡ್ ಟರ್ನ್. ನೆಕ್ಸ್ಟ್ ಇದರಲ್ಲಿ ಬೌನ್ಸ್ ತೊಗೊಂಡಿದ್ದೀನಿ. ಓಕೆ, ಇದರಲ್ಲಿ ಗ್ರೋ ಆ್ಯಂಡ್ ಟರ್ನ್. ನೆಕ್ಸ್ಟ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಓಕೆ, ಇದಕ್ಕೂ ಗ್ರೋ ಆ್ಯಂಡ್ ಟರ್ನ್ ತೊಗೊಂಡಿದ್ದೀನಿ. ನಮಗೆ ಯಾವ್ದು ಬೇಕಾದನ್ನ ಕ್ಲಿಕ್ ಮಾಡ್ಕೋಬೋದು. ಸೊ ನಮಗೆ ಬೇಕಿಲ್ಲ, ನಮಗೆ ಯಾವುದಾದ್ರೂ ಒಂದು ಏನು ಮಾಡ್ಬೋದು, ಒಂದು ಎಫೆಕ್ಟ್ ಬೇಡ ಅಂತಂದರೆ ಇಲ್ಲೇನು ಮಾಡೋದು, ಈ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರಿಮೂವ್ ಕಾಣ್ತಿದೆ ಹೌದಾ. ಸೊ ಇಲ್ಲಿ ರಿಮೂವ್ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಹೋಯ್ತಾ 1, 2 ಆ್ಯಂಡ್ 3 ಇಲ್ಲ, 3 ಮಿಸ್ ಆಯಿತು. ಏನಕ್ಕೆ ಅಂತಂದರೆ ನಾನು ಡಿಲೀಟ್ ಮಾಡಿದೆ, ರಿಮೂವ್ ಮಾಡಿಬಿಟ್ಟೆ ಹೌದಾ. ಇವಾಗ ನೋಡಿ ನಾನು ಶೇಪ್ ಅಂತೇಳಿ ಇನ್ಸರ್ಟ್ ಮಾಡಿದ್ದೀನಿ, 3 ಅಂತೇಳಿ ಬಂತು ನೋಡಿ, ಇಮಿಡಿಯೇಟ್ ಡಿಸ್ಪ್ಲೇ ಆಯಿತು ಹೌದಾ. ನಮಗೆ ಬೇಕಿಲ್ಲ ಅಂತಂದರೆ ಇಲ್ಲಿ ಪ್ಲೇ ಮಾಡೋಣ. ಸೊ ನೋಡಿ ಪ್ಲೇ ಕಾಣ್ತಿದೆ ಹೌದಾ. ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ಆಪ್ಷನ್ಸ್ನ ಯಾವ್ಯಾವ ಎಫೆಕ್ಟ್ಸ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ತೋರಿಸುತ್ತೆ. ಸೊ ಇದೇ ಥರ ಆ್ಯನಿಮೇಷನ್ ಪೇನಲ್ಲಿ ನಾವು ಇನ್ ಕೇಸ್ ರಿಮೂವ್ ಮಾಡೋ ಹಾಗಿದ್ರೆ ರಿಮೂವ್ ಮಾಡ್ಬೋದು. ನೀವು ಎಷ್ಟೊಂದು ಎಫೆಕ್ಟ್ಸ್ನ ಕೊಟ್ಬಿಟ್ಟಿದ್ರೆ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಹೌದಾ, ನಾವು ಯಾವ ಎಫೆಕ್ಟ್ ಕೊಟ್ಟಿದ್ದೀವಿ ಅಂತೇಳಿ. ಯು ಜಸ್ಟ್ ಕ್ಲಿಕ್ ಆ್ಯನಿಮೇಷನ್ ಪ್ಯಾನ್ನ ಕ್ಲಿಕ್ ಮಾಡಿಬಿಟ್ರೆ ಏನಾಗುತ್ತೆ ಅಲ್ಲಿ ಯಾವ ಎಫೆಕ್ಟ್ ಕೊಟ್ಟಿದ್ದೀವಿ, ಯಾವುದಕ್ಕೆ ಕೊಟ್ಟಿದ್ದೀವಿ, 1 ಆಗಿರ್ಬೋದು, ನಂಬರ್ 2 ಆಗಿರ್ಬೋದು ಅಂಥೇಳಿ ಶೋ ಆಗುತ್ತೆ. ಸೊ ಜಸ್ಟ್ ಯೂಸ್ ಮಾಡ್ಕೊರಿ. ನೆಕ್ಸ್ಟ್ ನೋಡೋಣ, ಇಲ್ಲಿ ಟ್ರಿಗರ್ ಅಂತ ಇದೆ ಹೌದಾ. ಆನ್ ಕ್ಲಿಕ್ ಟ್ರಿಗರ್. ಓಕೆ, ಆನ್ ಕ್ಲಿಕ್ ಟ್ರಿಗರ್ ಮಾಡ್ತೀನಿ ನಾನಿಲ್ಲಿ ಟೆಕ್ಸ್ಟ್ ಬಾಕ್ಸ್ 1ಅಲ್ಲಿ. ಓಕೆ, ನೋಡಿ ಏನೋ ಚೇಂಜಸ್ ಆಯಿತು ಹೌದಾ. ಓಕೆ, ಸೊ ಟ್ರಿಗರ್ ಕೊಡ್ತೀನಿ ನಾನಿಲ್ಲಿ ಆನ್ ಕ್ಲಿಕ್. ಸೊ ಟೆಕ್ಸ್ಟ್ ಬಾಕ್ಸ್ 1 ಬೇಡ, ಆಲ್ರೆಡಿ ಆಗಿದೆ ಹೌದಾ. ಸೊ ಇಲ್ಲಿ ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್ 4 ಕೊಡ್ತೀನಿ. ಸೊ ಚೇಂಜಸ್ ಏನಿಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಆ್ಯನಿಮೇಷನ್ ಪೇಂಟರ್ ಅಂಥೇಳಿ. ಓಕೆ, ಸೊ ಆ್ಯನಿಮೇಷನ್ ಪೇಂಟರ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅದೇ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ. ಏನಿದು ಆ್ಯನಿಮೇಷನ್ ಪೇಂಟರ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಕೊಟ್ಟಿದ್ದೆ ಗ್ರೋ ಆ್ಯಂಡ್ ಟರ್ನ್ ಅಂತೇಳಿ ಕೊಟ್ಟಿದ್ದೆ ಹೌದಾ. ಈ ಸೆಕೆಂಡ್ ಇದಕ್ಕೆ ಬಸವೈಟಿ ಮಾನ್ವಿ ಅದಕ್ಕೆ ಹೌದಾ, ಇಲ್ಲಿ ಆ್ಯನಿಮೇಷನ್ ಪೇನಲ್ಲಿ ಇತ್ತು. ಇವಾಗ ಏನು ಬಂದಿದೆ ಅಲ್ಲಿ ಬೌನ್ಸ್ ಬಂದಿದೆ. ಓಕೆ, ಸೊ ಇಲ್ಲಿ ಏನು ಬಂದಿದೆ ಆಪ್ಷನ್ ಬೌನ್ಸ್ ಅಂಥೇಳಿ ಬಂದಿದೆ, ಬಿಕಾಸ್ ನಾನು ಇಲ್ಲಿ ಆ ರೀತಿ ಕೊಟ್ಟಿದ್ದಿಲ್ಲ. ಸೊ ಪ್ರಿವ್ಯೂ ನೋಡೋಣ ಒಂದ್ಸರಿ. ನೋಡಿ ಇಲ್ಲಿ ಯಾವ ರೀತಿ ಬರುತ್ತೆ ಅಂಥೇಳಿ. ಓಕೆ, ಸೊ ಇದು ಆಪ್ಷನ್ನ 1 ನಿಮಿಷ ಕ್ಲಿಕ್ ಮಾಡ್ತೀನಿ ರೀ. ಇಲ್ಲಿ ನೋಡಿ ಯಾವ ಬಾಕ್ಸ್ ನಾವು ಕ್ಲಿಕ್ ಮಾಡ್ತೀವಿ ಆ ಕ್ಲಿಕ್ ಮಾಡಿದ್ಮೇಲೆ ಆ್ಯನಿಮೇಷನ್ ಪೇಂಟರ್ನ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ಪಾಯಿಂಟ್ ಔಟ್ ಮಾಡಿರಿ ಅಷ್ಟೇ. ಸೊ ಮೇಲೆ ಯಾವ ಎಫೆಕ್ಟ್ ಯಾವ ಆ್ಯನಿಮೇಷನ್ ಅದಕ್ಕೆ ಯೂಸ್ ಆಗಿರುತ್ತೋ ಹೌದಾ, ಯಾವ ಆ್ಯನಿಮೇಷನ್ ಕೊಟ್ಟಿರ್ತೀವೋ ಅದೇ ಆ್ಯನಿಮೇಷನ್ ಏನಾಗುತ್ತೆ ಇಲ್ಲಿ ಶೋ ಆಗುತ್ತೆ ನಿಮಗೆ. ನೋಡಿ ಪ್ರಿವ್ಯೂ ನೋಡೋಣ.
ಸೊ 1 ಆಗಿರ್ಬೋದು, ನೆಕ್ಸ್ಟ್ 2 ಬರುತ್ತೆ ಬಿಕಾಸ್ ನೋಡಿ ಇಲ್ಲಿ 2. ಸೊ ಇದು ಲಾಸ್ಟ್ ಎಫೆಕ್ಟ್ನ ನಾನು ಆ್ಯಡ್ ಮಾಡಿದ್ದೀನಿ ಹೌದಾ, ಸೊ ಅದಕ್ಕೆ ಲಾಸ್ಟ್ಗೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಆನ್ ಕ್ಲಿಕ್. ಸೊ ಆನ್ ಕ್ಲಿಕ್ ವಿತ್ ಪ್ರೀವಿಯಸ್ ವಿತ್ ಆಫ್ಟರ್ ಪ್ರೀವಿಯಸ್ ಹೌದಾ. ಸೊ ಆನ್ ಕ್ಲಿಕ್ ಅಂದರೆ ನಿಮಗೆ ಸ್ಲೈಡ್ ಶೋ ಮಾಡಬೇಕಾದ್ರೆ ನಿಮಗೆ ನೀವು ಕ್ಲಿಕ್ ಮಾಡಬೇಕಾ ಅಥವಾ ಲೆಫ್ಟ್ ಆ್ಯಂಡ್ ರೈಟ್ ಆ್ಯರೋ ಕೀಸ್ನ ಕ್ಲಿಕ್ ಮಾಡಬೇಕಾ ಅಥವಾ ಅದೇ ಆಗಿ ಆಟೋಮೆಟಿಕ್ ಆಗಿ ಬರಬೇಕಾ ಅಂತೇಳಿ ಇದು ಆಪ್ಷನ್ ಇದೆ. ಸೊ ಆನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ್ದು ಬೇಕಾದು ಮಾತ್ರ ನಾವು ಸ್ಲೈಡ್ನ ಪ್ರೆಸ್ ಮಾಡ್ತಾ ಹೋಗ್ಬೋದು ಹೌದಾ. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ, ಡ್ಯೂರೇಷನ್ ಟೈಮಿಂಗ್ ಸೆಟ್ ಮಾಡೋಣ. ಓಕೆ, ಸೊ ಟೈಮಿಂಗ್ ಸೆಟ್ ಮಾಡೋಣ. ಇಲ್ಲಿ ನೋಡಿ ನಾನು 3 ಸೆಕೆಂಡ್ಸ್ ಕೊಡ್ತೀನಿ. ಓಕೆ, ಇದಕ್ಕೆ 3 ಸೆಕೆಂಡ್ಸ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸ್ಲೈಡಿಗೆ ಇದಕ್ಕೇನು ಮಾಡೋಣ, ಸದ್ಯಕ್ಕೆ ಡಿಲೀಟ್ ಮಾಡೋಣ ಮೋಷನ್ನ. ಓಕೆ, ಇಲ್ಲಿ ಶೇಪ್ ತಗೋತಾ ಇದ್ದೀನಿ. ಓಕೆ, ಸೊ ಈ ರೀತಿ ಎರಡನೇ ತಗೊಳ್ಳೋಣ. ಇಲ್ಲಿ ಕ್ಲಿಕ್ ಮಾಡಿ 2 ಸೆಕೆಂಡ್ಸ್ ಇದೆ. ಸೊ ನಾನು 3 ಸೆಕೆಂಡ್ಸ್ ತಗೋತಾ ಇದ್ದೀನಿ. ಇಲ್ಲಿನೂ ಅಷ್ಟೇ 3 ಸೆಕೆಂಡ್ಸ್. ನೆಕ್ಸ್ಟ್ ಇಲ್ಲಿನೂ ಅಷ್ಟೇ ತಗೊಳ್ಳೋಣ 3 ಸೆಕೆಂಡ್ಸ್. ಓಕೆ, ಆಲ್ರೆಡಿ ನಾನು ಕೊಟ್ಟಿದ್ದೆ, ಟೈಮಿಂಗ್ ಕೊಟ್ಟಿದ್ದೆ. ಓಕೆ, ಓಕೆ, ಇಲ್ಲಿ 5ನೇದು ಬೇಡ. ಸೊ 2 ತಗೋತಾ ಇದ್ದೀನಿ ನೋಡಿ. ಇಲ್ಲಿ ಇವೆರಡನ್ನ ಏನು ಮಾಡ್ತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ, ಆ್ಯನಿಮೇಷನ್ ಸ್ಲೈಡ್ ಶೋ ನೋಡೋಣ. ಓಕೆ, ಸೊ ಸ್ಲೈಡ್ ಶೋ ಇಲ್ಲಿ ಕಾಣ್ತಿದೆ ಹೌದಾ. ಸೊ ಸ್ಲೈಡ್ ಶೋ ನೋಡಿ, ಇಲ್ಲಿ ಸ್ಲೈಡ್ ಶೋ ಯಾವ ರೀತಿ ಬರ್ತಾ ಇದೆ ಹೌದಾ. ಸೊ ನಾನು ಏನು ಕ್ಲಿಕ್ ಮಾಡ್ತಿಲ್ಲ, ತಾನೇ ಬರ್ತಾ ಇದೆ ಬಿಕಾಸ್ ಅಲ್ಲಿ ನಾವು ಟೈಮಿಂಗ್ ಅಡ್ಜಸ್ಟ್ ಮಾಡಿದಕ್ಕೋಸ್ಕರ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, ನಾವು ಟೈಮಿಂಗ್ ಅಡ್ಜಸ್ಟ್ ಮಾಡಿಬಿಟ್ರೆ ನಾವು ಆ್ಯರೋ ಕೀಸ್ನ ಪ್ರೆಸ್ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಓಕೆ, ನೋಡಿ ಅಬ್ಸರ್ವ್ ಮಾಡಿ. ಓಕೆ, ಈ ರೀತಿ ನಾವೇನು ಮಾಡ್ಕೋಬೋದು, ಇಲ್ಲಿ ಡ್ಯೂರೇಷನ್ ಟೈಮಿಂಗ್ ಕೊಟ್ಟರೆ ಏನಾಗುತ್ತೆ. ಓಕೆ, ಈ ರೀತಿ ಟೈಮಿಂಗ್ ಸೆಟ್ ಆಗುತ್ತೆ. ಸೊ ನಮಗೆ ಬೇಕಿಲ್ಲ ಅಂತಂದರೆ ಜಸ್ಟ್ ರಿಮೂವ್ ಅಷ್ಟೇ. ಓಕೆ, ಆಮೇಲೆ ನೋಡಿ ಇಲ್ಲಿ ಏನು ಕಾಣ್ತಿದೆ, 1 2 3 ಅಂತ ಹೇಳಿ ಕಾಣ್ತಿದೆ ಹೌದಾ. ಸೊ ಇಲ್ಲಿ ನೋಡಿ ಅಂದರೆ ಎಫೆಕ್ಟ್ ಆ್ಯನಿಮೇಷನ್ 1, ಆ್ಯನಿಮೇಷನ್ 2, ಆ್ಯನಿಮೇಷನ್ 3 ಅಂತ ಹೇಳಿ. ಸೊ 1 by 1 ಬೇಕಾ ಅಥವಾ ನಿಮಗೆ ಡಿಫ್ರೆಂಟಾಗಿ ಬೇಕಾ. ಇಲ್ಲಿ ನೋಡಿ ಮೂವ್ ಅರ್ಲಿಯರ್, ಇದನ್ನು ಏನು ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಮೂವ್ ಲೇಟರ್ ಅಂತಂದರೆ ಸೊ ಎರಡನೇದು ಇದು ಏನಾಗುತ್ತೆ, ಫಸ್ಟ್ ಬಸವೈಟೆ ಮಾನ್ವಿ ಅಂತ ಇದೆಯಲ್ಲ, ಸೊ ಅದು ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೊ ಸೆಕೆಂಡಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಮೂವ್ ಲೇಟರ್ ಅಂದರೆ ಇನ್ನೂ ನಮಗೆ ಬೇಡ, ಇನ್ನೂ ಲೇಟರ್ ಆಗಬೇಕು ಅಂದರೆ ಥರ್ಡ್ ಆ್ಯನಿಮೇಷನ್ಗೆ ಇದು ಸೆಲೆಕ್ಟ್ ಆಗುತ್ತೆ. ಫಸ್ಟ್ ಆ್ಯನಿಮೇಷನ್ಗೆ ಇಲ್ಲಿ ಕಾಣ್ತಿದೆ ಹೌದಾ, ಇದು ಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಆ್ಯನಿಮೇಷನ್ಗೆ ಇದು ಸೆಲೆಕ್ಟ್ ಆಗುತ್ತೆ. ನೋಡಿ ನಿಮ್ಗೆ ಇನ್ನೂ ಡೌಟ್ ಇದೆ ಇನ್ನು ಜಸ್ಟ್ ಪ್ರಿವ್ಯೂ ನೋಡೋಣ. ಸೊ 1 2 3 ಯಾವ್ದು ಬರುತ್ತೆ ನೋಡಿ, 1 ಇದು ಬಂದಿದೆ. ಸೊ 2 ಕೆಳಗಿನ ಬರುತ್ತೆ. ಸೊ ಲಾಸ್ಟ್ 3 ಇದು ಬರುತ್ತೆ ಬಿಕಾಸ್ ಇದೇ ಫಸ್ಟ್ ಇಟ್ಟಿದ್ದೆ ಹೌದಾ ನಾನು ಆ್ಯನಿಮೇಷನಲ್ಲಿ. ಇವಾಗ ಏನಾಗಿದೆ, ಚೇಂಜಸ್ ಆಗಿದೆ. ಇಲ್ಲಿ ಏನು ಮಾಡ್ಬೋದು, ನಾವು ಚೇಂಜಸ್ ಮಾಡ್ಕೋಬೋದು. ಓಕೆ, ಸೊ ಮೂವ್ ಅರ್ಲಿಯರ್ ತಗೋತಾ ಇದ್ದೀನಿ ನಾನು. ಓಕೆ, ಇಲ್ಲಿ ತಗೋತಾ ಇದ್ದೀನಿ ಮೂವ್ ಅರ್ಲಿಯರ್ 1 ಆ್ಯಂಡ್ ಇದನ್ನು ಮೂವ್ ಅರ್ಲಿಯರ್ ತಗೋತೀನಿ. ಸೊ ನೆಕ್ಸ್ಟ್ ಆ್ಯಸ್ ಯೂಶುವಲ್ 1 2 3 ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಅಂಥೇಳಿ ಇವಾಗ ನೋಡ್ತೀನಿ. ಪ್ರಿವ್ಯೂ ನೋಡಿ, ಇಲ್ಲಿ ನೋಡಿ ಹೌದಾ. ಸೊ 1 ಆ್ಯಂಡ್ ಸೆಕೆಂಡ್ ಆ್ಯನಿಮೇಷನ್ ಆ್ಯಂಡ್ ಲಾಸ್ಟ್ ಥರ್ಡ್ ಆ್ಯನಿಮೇಷನ್. ಓಕೆ, ಸೊ ಈ ರೀತಿ ಸೆಟ್ ಮಾಡ್ಕೋಬೋದು. ಓಕೆ, ಸೊ ಆ್ಯನಿಮೇಷನ್ ಟ್ಯಾಬಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ನೀವು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಸೊ ನೆಕ್ಸ್ಟಲ್ಲಿ ನೋಡೋಣ ಸ್ಲೈಡ್ ಶೋ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.